ಅಷ್ಟೇ ಒಂದು 2 ನಿಮಿಷದಲ್ಲಿ. ನೀವು ಸಾದಾ ಸೀದಾ ಜೀವನ ಮಾಡ್ತೀರಿ, ಸಾದಾ ಸೀದಾ ಹೋಗ್ತೀರಿ, ಯಾವುದೂ ವಾಹನ ಬಳಸೋದಿಲ್ಲ, ಯಾವುದೋ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಹೋಗೋದಿಲ್ಲ. ಸರ್ ವೈಶಿಷ್ಟ್ಯ ಶಾಸಕನಾಗಿ ಇಲ್ಲ ಸರ್, ಮಾವು ನಾವು ಇರೋದಂಗೆ ಇದ್ದೀವಿ ಅಷ್ಟೇ. ಒಂದು ರೈತನ ಮಗನಾಗಿ ನೀನು ಆ ಥರದ್ದೇನು ಮಾಡಬೇಕು ಅಂತೇನು ಆಮೇಲೆ ಮುಂಚೆ ಹಿಂಗೆ ನಡ್ಕೊಬತ್ತಿದ್ವಿ. ಯಾಕಂದರೆ ಹಲವಾರು ರೈತರ ಸಮಸ್ಯೆಗಳಿದ್ದಾವೆ. ಆ ಹೋರಾಟಕ್ಕೋಸ್ಕರ ನೀವು ಪ್ರತಿನಿಧಿಯಾಗಿ ಬಂದಿದ್ದೀರಿ. ಒಳ್ಳೆ ನಮ್ಮ ಉತ್ತರ ಕರ್ನಾಟಕದ ನಿಮ್ಮ ಫ್ಯಾನ್ಸ್ ಭಾಳ, ನಮ್ಮ ರೈತ ಸಂಘದವರು, ಹಸಿರು ಸೇನೆ ಅನೇಕರಿದ್ದಾರೆ ದುರ್ಗಿ. ಈಗ ನಮಗೇನು ಅದ್ಭುತ ಅನಿಸುತ್ತೆ, ಹಾಗೆ ನಂಜನಸ್ವಾಮಿ ಅವರು ಹೇಗೆ ಸಾದಾ ಸೀದಾ ಜೀವನ ಮಾಡ್ತಿದ್ರು, ಆ ಪ್ರೇರಣೆ ನಿಮಗೆ ಸಿಕ್ಕಿದೆ ಅಂತ. ಇದೆ ಸರ್, ಅವರೆಲ್ಲ ಮಾರ್ಗದರ್ಶನ ತಂದೆಯವರಿದ್ದರು, ಈ ಥರ ಎಲ್ಲ ನೋಡ್ಕೊಂಬಂದಿರೋದ್ರಿಂದ ಹಿರಿಯರೆಲ್ಲ ಅವರ ಮಾರ್ಗದರ್ಶನ. ಏನು ಸಮಸ್ಯೆಗಳು ಹಲವಾರವೆ. ಸಮಸ್ಯೆಗಳು ನಾವಿಲ್ಲಿ ಸದನದಲ್ಲಿ ತರಬೇಕಂತ ಇರೋದು. ಈಗ ಸಾಯಂಕಾಲ ನಾನು ಬೇರೆ ಈ MSP ಬಗ್ಗೆನೇ ಮಾತುಕತೆ ಇದೆ. ಯಾವ ಥರ ನಾವು ಸದನದಲ್ಲಿ ಅದ್ರ ಬಗ್ಗೆ ರೈಸ್ ಮಾಡಬೇಕು. ಬಡ್ಜೆಟಲ್ಲಿ ಈ SAP ಬಗ್ಗೆ, ಸ್ಟೇಟ್ ಅಡ್ವೈಸರಿ ಪ್ರೈಸ್ ಬಗ್ಗೆ ಏನು ಮಾಹಿತಿ ಇಲ್ಲ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು. ರೈತ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಒಂದು ಮಹತ್ವದ ಪ್ರಶ್ನೆ, 10 ಎಕರೆ ರೈತ, 10 ಎಕರೆ ಇದ್ದವನು ಅವನು ಕಟಾವು ಮಾಡಿ ಕಬ್ಬ ಕಳಿಸ್ತಾನೆ. ಕಬ್ಬ ಕಳಿಸೋದ್ನಲ್ಲಿ ಫ್ಯಾಕ್ಟ್ರಿಯವರು ಸರಿಯಾಗಿ ಬೆಲೆ ಕೊಡೋದಿಲ್ಲ. ಅಲ್ಲಿವರೆಗೆ ಇವನು ಮನೆ, ಮದುವೆ, ಮುಂಜುವೆ ಎಲ್ಲ ಬರ್ತಾರೆ, ಮತ್ತು ಬಡ್ಡಿ ರೀತಿಯಿಂದ ಸಾಲ ತೆಗಿತಾನೆ. ಆ 10 ಎಕರೆ ಕಬ್ಬ ಬರಬೇಕಾದ್ರೆ ಅವ್ನು ಕಾಯಬೇಕಾಗುತ್ತೆ. ಅಷ್ಟೊತ್ತಿನಲ್ಲಿ ಇವನು 10 ಎಕರೆನೇ ಉಳಿತಾನೆ, ಇವನು 12 ಎಕರೆ ಯಾವಾಗಲೂ ಮಾಡೋದಿಲ್ಲ. ರೈತ ಶ್ರೀಮಂತ ಆಗೋದು ಯಾವಾಗ? ರೈತ ಬಿಸ್ನೆಸ್ ಮ್ಯಾನ್ ನೋಡಿ, 10 ಲಕ್ಷ ಬಾಂಡಲ್ ಹಾಕಿದರೆ 50 ಲಕ್ಷ ಮಾಡ್ತಾನೆ. ಇದೇನು ಸರ್, ರೈತ ಯಾಕೆ 50 ಎಕರೆ ಮಾಡಲ್ಲ? ಯಾಕೆ ಅಂತ ಹೇಳಿದ್ರೆ ಇಷ್ಟೇ, ಪ್ರತಿ ಎಕರೆ ನನ್ನ ಕಬ್ಬು ಬೆಳೆದ್ರೆ, ಅದನ್ನು ನೀವು ಕಬ್ಬು ಬಗ್ಗೆ ಕೇಳಿದ್ರೆ ಅದರಲ್ಲಿ ಕಬ್ಬು ಬೆಳೆದ್ರೆ ಲಾಸ್ ಆಗುತ್ತೆ. ನೀವು ಲೆಕ್ಕಾಚಾರ ಹಾಕಿದ್ರೆ ಪ್ರತಿ ಟನ್ ಕಬ್ಬು ಬೆಳೆದ್ರೆ 450 ರೂಪಾಯಿ ಲಾಸ್ ಆಗುತ್ತೆ. ಲಾಸ್ ಆದಾಗ ಏನಾಗ್ತದೆ, ಸಾಲದಲ್ಲೇ ಅದರಿಂದ ಈಚೆ ಬರೋಕ್ಕೆ ಫಸ್ಟು ಸಾಲ ತಗೋಬೇಕು, ಬಿತ್ತನೆ ಬಿತ್ತಕ್ಕೆ, ಬೆಳೆಯೋಕ್ಕೆ. ಏನು MSP ಪ್ರಕಾರ ಲೆಕ್ಕಾಚಾರ ಹಾಕಿದ್ರೆ, ಇವತ್ತು ನಿನ್ನೆ ಬಂದಿರೋದು ಆರ್ಟಿಕಲ್ ಮತ್ತು ಇವತ್ತು ಬೆಳಿಗ್ಗೆ ಬಂದಿರೋ ಆರ್ಟಿಕಲ್ ಬಂದಿದ್ದು, MSP ಏನು ಕ್ಯಾಲ್ಕುಲೇಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್, ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕ್ಯಾಲ್ಕುಲೇಷನ್ನೇ ತಪ್ಪು ಅಂತ ನಮ್ಮ ಕರ್ನಾಟಕ ಈ ಪ್ರೈಸಿಂಗ್ ಕಮಿಷನ್ ಅದೇ ಇದನ್ನು ಸರಿಪಡಿಸ್ಬೇಕು. ಈ MSP ಮೇಲೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಇರುತ್ತೆ, ಅದನ್ನು ಕೊಟ್ಟು ರೈತರಿಗೆ ನಿಜವಾದ ಎಷ್ಟು ಬೆಲೆ ಕೊಡಬೇಕು ಅದನ್ನು ಕೊಟ್ಟರೆ, ಈಗ ಇದು ನಾವು ರೈತರದ್ದು ಬಿಸ್ನೆಸ್ ಥರ ಯೋಚನೆ ಮಾಡ್ತೀವಿ. 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ತಗೋಬರಬೇಕು, ನಾವು ಬದುಕ್ತೀವಿ. ಅದೆಲ್ಲ 5 ರೂಪಾಯಿ ಖರ್ಚಾಗ್ತದೆ, 15 ರೂಪಾಯಿ ಮಿಕ್ಕತ್ತದೆ, 5 ರೂಪಾಯಿ ಮಾಡ್ತೀವಿ. ಈ ಥರ ಒಂದು ವ್ಯವಸ್ಥೆ ಮಾಡೋಕ್ಕೆ ಅದಕ್ಕೆ ನಾವು ಹೋರಾಟಗಳನ್ನು ಮಾಡಿದೆ. ಹಲವಾರು ರೈತ ಸಂಘಟನೆಗಳು ಹೋರಾಟ ಮಾಡ್ತೀವಿ. ಇನ್ನು ಮುಂದೆ ಮುಗಿಸ್ಕೊಂಡು ಬೆಳೆದ ರೈತ ಕಬ್ಬ ಬೆಳಿತಾನೆ, ಅವನು ಬಡವನಾಗ್ತಾನೆ. ಆ ತೆಗೆದುಕೊಂಡು ಮಾರಾಟ ಮಾಡೋ ಫ್ಯಾಕ್ಟ್ರಿ ಅವನು ಶ್ರೀಮಂತ ಆಗ್ತಾನೆ. ಈಗ ಗೊತ್ತಿರೋ ವಿಷಯ ಏನು ಸರ್, ಈಗ ಮೇನ್ ಬೇಕು ಹೇಳಿ, ರೈತನಿಗೆ ಏನು ಬೆಳೆದಿರೋ ಬೆಳೆಗೆ ಹಕ್ಕಿನ ಬೆಲೆ ಬೇಕು. ಹಕ್ಕಿನ ಬೆಲೆ ಕೊಡಿಸೋಕ್ಕೆ ಎರಡು ದಲಾಲ್ ಇರಬಾರ್ದು. ಅದು ಹೆಂಗೆ ಮಾಡ್ತೀವೋ ಅದು ಅವ್ನು ಬೇಕಿಲ್ಲ. ರೈತನಿಗೆ ಏನು ಬೇಕು ಈಗ ಗೊತ್ತಿರೋದೆ. ಈಗ 1 ರೂಪಾಯಿಗೆ ಏನಾದರೂ ಮಾರಾಟ ಸ್ವಲ್ಪ ಅವ್ನಿಗೆ ಗೊತ್ತಿರೋದು ಇಷ್ಟು 25 ಪೈಸೆ, 25ರಿಂದ 28 ಪೈಸೆ. ಇನ್ನು ಮಿಕ್ಕಿದ್ದೆಲ್ಲ ಹೋಯ್ತೈತೆ. ಅದನ್ನು ಎಲ್ಲಿಂದ ಬೇರೆಯವರಿಂದ ಎಲ್ಲಿ ಕಿತ್ತಿ ಅವನು ಕೊಡೋದು, ಈ ಯೋಚನೆ ಒಳ್ಳೆಯದಾಗಲಿ ಸರ್. ದರ್ಶನವರೇ, ನೀವು ಒಂದು ವಿಷಯ, ನೀವು ಒಬ್ಬರು ಶಾಸಕರಾಗಿದ್ದೀರಲ್ಲ, ಮುಂದಿನ 2028 10 ರೈತರು ತಯಾರು ಮಾಡಿ ಶಾಸಕರನ್ನು ಮಾಡುವ ಕಾಯಕ. ಓಕೆ, ಥ್ಯಾಂಕ್ ಯು.